ಹಾಯ್, ವೆಲ್ಕಮ್ ಬ್ಯಾಕ್ ಟು ಅವರ್ ಪಶುಪತಿನಾಥ್ ಟ್ಯಾರೋಟ್ ಚಾನಲ್. ಹೇಗಿದ್ದೀರಾ, ಎಲ್ಲಿದ್ದೀರಾ ಅಂತ ಕೇಳಲ್ಲ. ಏನಕ್ಕಂತ ಅಂದರೆ ಸಮ್ಮರ್ ಹಾಲಿಡೇಸು, ಬಿಸಿಲು, ಆಚೆಗೆ ಹೋಗೋದಕ್ಕೆ ಆಗಲ್ಲ. ಇಲ್ಲ ಅಂತಂದರೆ ಟ್ರಿಪ್ ಹೋದ್ರೂ ಸಮೇತ ಇಮ್ಮಿಡಿಯೇಟಾಗಿ ಮತ್ತೆ ವಾಪಸ್ ಬರಲೇಬೇಕಾಗುತ್ತೆ. ಅದಕ್ಕೋಸ್ಕರ ಕೆಲವೊಬ್ಬರಂತೂ ಬೇಡ ಬೇಡಪ್ಪ, ಯಾವ ಟ್ರಿಪ್ಸು ಬೇಡ, ಸಂತೋಷವಾಗಿದ್ದೀವಿ, ಮನೆಯಲ್ಲೇ ಇರೋಣ ಬಿಡು ಅಂತಲೂ ಡಿಸೈಡ್ ಹಾಕ್ಕೊಂಡಿದ್ದೀರಲ್ವ. ಓಕೆ, ಏನಕ್ಕಂದರೆ ಸಮ್ಮರ್ ಹಾಲಿಡೇಸು, ಎಲ್ಲರೂ ಬರ್ತಾ ಇರ್ತಾರೆ, ರಿಲೇಷನ್ಸು, ಮಕ್ಕಳು ಎಲ್ಲರೂ. ಓಕೆ, ಹ್ಯಾಪಿಯಾಗಿ ಇರೋದನ್ನಲ್ಲೇ ಎಂಜಾಯ್ ಮಾಡ್ತಾ ಇರ್ರಿ ಅಂತ ಹೇಳ್ಬೋದು. ಓಕೆ, ಇವತ್ತು ನಿಮ್ಮ ಮನಸ್ಸಲ್ಲಿ ಇರೋ ಅಂಥ ಪರ್ಸನ್ ನಿಮ್ಮ ಹತ್ರ ಬಂದು ನೀವೇ ಜೀವನ ಅಂತ ಹೇಳ್ತಿದ್ದಾರೆ. ಏನಕ್ಕೆ ಈ ಥರ ಹೇಳ್ತಾ ಇದ್ದಾರೆ? ನಿಮ್ಮ ಮನಸ್ಸಲ್ಲಿ ಇರುವಂಥ ಪರ್ಸನ್ ತುಂಬ ಜನಕ್ಕೆ ಏಪ್ರಿಲ್ ಮೇದಲ್ಲಿ ರೀಕನ್ಸಿಲೇಷನ್ ಆಗ್ತಾ ಇದೆ. ರೀಯೂನಿಯನ್ಸ್ ಅನ್ನೋದು ಜಾತ್ರೆಗಳು ಇದ್ರ ಪರ್ಪಸ್ ಅಂತ ನಡೀತಾ ಇದೆ. ಅದಕ್ಕೋಸ್ಕರ ತುಂಬ ಜನರು ಅವರು ಮೀಟ್ ಆಗ್ತಾ ಇದ್ದಾರೆ. ಓಕೆನಾ? ನಿಮ್ಮ ಪರ್ಸನ್ ನೀವೇ ಜೀವನ ಅಂತ ಹೇಳ್ತಿದ್ದಾರೆ. ಏನಕ್ಕೆ ನಿಮ್ಮ ಪರ್ಸನ್ ಈ ಥರ ಹೇಳ್ತಿದ್ದಾರೋ? ಪ್ಲೀಸ್ ಗೈಡ್ ಮೀ ಯೂನಿವರ್ಸ್. ನಿಮ್ಮ ಪರ್ಸನ್ ನೀವೇ ಅವ್ರ ಜೀವನ ಅಂತ ಹೇಳ್ತಿದ್ದಾರೆ. ಏನಾಗಿದೆ? ಸಪ್ರೇಷನಲ್ಲಿ ಇರೋವಂಥ ಪರ್ಸನ್ನು ಇಷ್ಟು ದಿನ ಇಲ್ದಿರೋ ಪ್ರೀತಿ ಅನ್ನೋದು ಈಗ ಅವರೇ ಜೀವನ ಅಂತ ನಮ್ಮ ವ್ಯೂವರ್ಸ್ಗೆ ಮತ್ತೆ ಕನ್ಫ್ಯೂಷನ್ ಮಾಡೋಕ್ಕೆ ಬರ್ತಿದ್ದಾರಾ? ಪ್ಲೀಸ್ ಹೇಳಿ ಯೂನಿವರ್ಸ್. ಓಕೆ, 5 ಆಫ್ ಪೆಂಟಿಕಲ್ಸ್. ಈ ಒಂದು ಕಾರ್ಡು ಸಾಕು, ನೀವು ಸಪ್ರೇಷನ್ ಆಗಿಬಿಟ್ಟಿದ್ದೀರಾ ಅಂತ ಹೇಳೋಕ್ಕೆ. ಟೆಂಪರೆನ್ಸ್, ಹೆರ್ಮಿಟ್, ಪೇಜ್ ಆಫ್ ಕಪ್ಸ್, Wheel of Fortune, the Moon, 7 of Cups, 10 of Cups, 2 of Cups. ಈ ಮಧ್ಯೆ ಪೆಂಟಿಕಲ್ ಎನರ್ಜಿ ನೆಕ್ಸ್ಟು ಕಪ್ಸ್ ಎನರ್ಜಿ ಮಾತ್ರನೇ ತುಂಬ ಜಾಸ್ತಿ ಬರ್ತಾ ಇದೆ. ಓಕೆ, ಮನಿ ಪರ್ಪಸ್ಸೇ ಸಪ್ರೇಷನ್ ಆಗಿರೋ ಅಂಥವ್ರು ಜಾಸ್ತಿ ಕಾಣಿಸ್ತಾ ಇದ್ದಾರೆ. ಆ ಮನಿ ಪರ್ಪಸ್ಸೇ ಹೋಗಿ ಪ್ರಾಬ್ಲಮ್ಸ್ ಫೇಸ್ ಮಾಡಿ ಮತ್ತೆ ನಿಮ್ಮ ಹತ್ರಕ್ಕೆ ರಿಟರ್ನ್ ಬಂದಿರೋ ಅಂಥ ಪರ್ಸನ್ಸ್ ಆಗೇ ಇದ್ದಾರೆ. ಸೊ ನಾನು ಹೇಳಿದೆ ಅಲ್ವಾ, ಇದೊಂದು ಕಾರ್ಡು ಸಾಕು, ನೀವು ಖಂಡಿತ ಸಪ್ರೇಷನ್ ಆಗೋದಕ್ಕೆ ಮೇಯ್ನ್ ರೀಸನ್ ಬಂದು ಮನಿ ಅಂತ ಹೇಳೋದು ಅಂತ ಹೇಳ್ಬೋದು. ಏನಕ್ಕೆ ಅಂತ ಅಂದರೆ ಮನಿ ಪರ್ಪಸ್ಸೇ 100%. ನಿಮ್ಮ ಪರ್ಸನ್ಸ್ ಯಾರಿದ್ದಾರೋ ಅವರು 100% ಮನಿ ಪರ್ಪಸ್ಸೇ ನಿಮ್ಮಿಂದ ಸಪ್ರೇಷನ್ ಆಗಿರುವಂತಹ ಮೂಮೆಂಟ್ ಅನ್ನೋದು ನಿಮ್ಮ ಲೈಫಲ್ಲಿ ಬಂದಿದೆ. ಅದಕ್ಕೋಸ್ಕರ ಮನಿ ಪರ್ಪಸ್ ಅಂತ ಅಂದರೆ ಮತ್ತೆ ನೀವು ಮತ್ತೆ ಏನು ಅನ್ಕೊಂತೀರೋ ಅಂತ ಇಲ್ಲ, ವರ್ಕು, ಕೆರಿಯರು, ಜಾಬು ಅಂತ ಕತೆಗಳು ಹೇಳಿಬಿಟ್ಟು ನಿಮ್ಮ ಲೈಫಲ್ಲಿಂದ ಹೋಗಿರೋ ಅಂಥ ಪರ್ಸನ್ಸ್. ಏನಕ್ಕೆ ಅಂತ ಅಂದರೆ ಅಲ್ಲಿ ಹೋದ್ಮೇಲೆ ಕೆಲವೊಬ್ಬರು ಪರ್ಸನ್ಸ್ ಅವರು ಮನಿ ಅನ್ನೋದನ್ನು ತುಂಬ ಅಟ್ರಾಕ್ಟಬಲ್ ಆಗಿಬಿಟ್ಟು ನಿಮ್ಮನ್ನು ಬ್ಲ್ಯಾಕ್ ಲಿಸ್ಟು, ನಾಟ್ ರೀಚಬಲ್, ಸ್ವಿಚ್ ಆಫು ಇಂಥವು ಎಲ್ಲನೂ ಮಾಡಿದ್ದಾರೆ ಅಂತಲೂ ಈ ಕಾರ್ಡ್ನಲ್ಲಿ ಗೊತ್ತಾಗ್ತಾ ಇದೆ. ಏನಕ್ಕೆ ಅಂತ ಅಂದರೆ ಇಲ್ಲಿಂದ ಫಸ್ಟ್ ನಿಮ್ಮ ಹತ್ರ ನೀವು ಕಂಫರ್ಟಬಲ್ ಆಗಿ ಇರೋ ಅಂಥ ಝೋನಲ್ಲಿ ಇದ್ದು ಅವ್ರನ್ನೂ ಕಂಫರ್ಟಬಲ್ ಆಗಿ ಇರೋದಂಥ ಲೈಫ್ ಅನ್ನೋದನ್ನು ನೀವು ಕೊಡ್ತಾ ಇದ್ದೀರಿ. ನಿಮ್ಮ ಲೈಫ್ ಅನ್ನೋದು ಫಸ್ಟ್. ಆದರೆ ನಿಮ್ಮ ಪರ್ಸನ್ಗೆ ಹೇಗಾಗಿದೆ ಅಂತ ಅಂದರೆ ಅಲ್ಲಿ ಹೋದ್ಮೇಲೆ ದುಡ್ಡಿನ ಮೇಲೆ ಮಮಕಾರ ಅನ್ನೋದು ಜಾಸ್ತಿ ಆಗಿಬಿಟ್ಟು ಇನ್ನು ನನಗಂತೂ ಯಾರೂ ಬೇಕಾಗಿಲ್ಲ, ದುಡ್ಡೇ ದುನಿಯಾ ಅನ್ನೋ ರೇಂಜಲ್ಲಿ ನಿಮ್ಮ ಪರ್ಸನ್ನು ಅನ್ನೋರು ನಿಮ್ಮ ಹತ್ರನಿಂದ ಇನ್ನು ಏನೂ ಬೇಡ. ಕೆಲವೊಬ್ಬರು ನನಗೆ ಗೊತ್ತಿರೋವರೆಗೂ ಕಾಲ್ಸ್ ಮಾಡಿನೂ ಹೇಳ್ಬಿಟ್ಟಿರ್ತೀರಾ, ನನಗೆ ಏನೂ ಬೇಕಾಗಿಲ್ಲ, ನನಗೆ ಆರಾಮಾಗಿ ಜಾಬ್ ಬಂದುಬಿಟ್ಟಿದೆ, ನನ್ನ ಲೈಫ್ ಅನ್ನೋದು ನಾನು ನೋಡ್ಕೊಬಿಟ್ಟಿದ್ದೀನಿ, ನಿನ್ನ ಕರ್ಮ, ನಿನ್ನ ನನೆ ಬರ, ನಾನು ಏನು ಮಾಡಲಿ, ನನ್ನ ನಂಬಿರೋದು ಅಂತಲೂ ಕೆಲವೊಬ್ರು ಅಂತೂ ಹೇಳಿದ್ದೀರಾ. ರಿಯಲಿ ಅಂತ ಅವರು ಅಂತೂ ರಿಯಲಿ ಸ್ಟುಪಿಡಾಗಿ ಬಿಹೇವ್ ಮಾಡಿರೋರು ಇದ್ದಾರೆ ಪಾಪ. ಅಂತ ಅವ್ರೂ ತುಂಬ ಸ್ಟ್ರಗಲ್ ಅನ್ನೋದನ್ನು ಮಾಡಿದ್ದಾರೆ. ಸೊ ಆ ಪರ್ಸನ್ಗೆ ಈ ಥರ ಸಪ್ರೇಷನ್ ಅನ್ನೋದು ಆದಮೇಲೆ ದುಡ್ಡೇ ಲೋಕ ಅಂದ್ಕೊಂಡು ನಿಮ್ಮ ಪರ್ಸನ್ ಹೋದ್ಮೇಲೆ ಅಲ್ಲಿ ಹೋಗಿರೋದು ಕರ್ಮ ಈಸ್ ರಿಟರ್ನ್ ಬ್ಯಾಕ್ ಅಂತ ಹೇಳ್ಬೋದಲ್ಲಮ್ಮ. ಆ ಥರ ನಿಮ್ಮ ಪರ್ಸನ್ಗೆ ಒಂದು ಕರ್ಮ ಅನ್ನೋದು ಮತ್ತೆ ರಿಟರ್ನ್ ಆಗಿದೆ. ಫಸ್ಟು ಹೋಗಿದಾಗ ತುಂಬ ಎಂಜಾಯ್, ಅಯ್ಯೋ ನಾನು ಬಿಟ್ಟು ಇನ್ನು ಯಾರು ಜೀವನದಲ್ಲಿ ಚೆನ್ನಾಗಿಲ್ವೇನೋ ಅಂತ ಅನ್ನೋ ರೇಂಜಲ್ಲಿ ಸ್ಟೇಟಸ್ಗಳಲ್ಲಿ ಇನ್ಸ್ಟಾ, ಆನ್ಲೈನಲ್ಲೋ ಎಲ್ಲೋ ನಿಮ್ಮ ಖಂಡಿತ ನೋಡಿರ್ತೀರಾ. ಆದರೆ ಆ ಪರ್ಸನ್ಗೆ ಹೋಗ್ತಾ 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 ಏನಾಗಿದೆ ಅಂತ ಅಂದರೆ ಅಲ್ಲಿ ಇರುವಂತಹ
ಸಿಚುವೇಶನ್ ಅನ್ನೋದು ಕ್ಲಿಯರ್ ಕಟ್ಟಾಗಿ ಅರ್ಥ ಆಗಿಬಿಟ್ಟಿದೆ. ಏನು ಅಂತ ಅಂದರೆ ಕುತ್ಕೊಳಕ್ಕಾಗಲ್ಲ, ನಿಲ್ತ್ಕೊಳೋದಕ್ಕೆ ಆಗಲ್ಲ ಅನ್ನೋ ಥರ ಕೆಲಸ 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 ಅನ್ನೋದು ಅಂತ ಅಂದರೆ ಇನ್ನು ಏನು ಮೇಲೇನು ಆ ಪರ್ಸನ್ ಅನ್ನೋದು ಡೈರೆಕ್ಷನ್ ಚೇಂಜ್ ಮಾಡೋದಕ್ಕೂ ಇಲ್ದಂಗೆ ಇರುವಂತಹ ಹಾರ್ಡ್ ವರ್ಕ್ ಅನ್ನೋದು ಕೊಟ್ಬಿಟ್ಟಿದ್ದಾರೆ. ಆ ಹಾರ್ಡ್ ವರ್ಕಲ್ಲಿ ಈಗ ಆ ಪರ್ಸನ್ ಹೇಗೆ ಅಂತ ಅಂದರೆ, ಅಯ್ಯೋ ರಾಮ, ಈ ಥರ ಬಂದ್ಬಿಟ್ಟೆ ಅಲ್ವಾ, ನನ್ನ ಪರ್ಸನ್ನ ಮೋಸ ಮಾಡಿಕೊಂಡು ಕರೆಕ್ಟಾಗಿ ಏನೋ ಜೀವನ ಚೆನ್ನಾಗಿದೆ ಅಂತ ಹೋಗಿರೋ ತಕ್ಷಣವೇ ಅವರು ತುಂಬ ನಿಮ್ಮ ಹತ್ರ ಹೇಗೆ ಅಂತ ಕಾಲ್ ಮಾಡಿ ಮತ್ತೆ ರೇಗಿಸಿರ್ತಾರೆ ನಿಮ್ಮನ್ನು. ಅಂತೂ ಅಕ್ಕ ನನಗೆ ಕಾಲ್ ಮಾಡಿ ಈ ಥರ ರೇಗಿಸಿದ್ದಾರೆ ಅಂತ ಯಾರು ಹೇಳ್ರಿ ಅಮ್ಮ, ಸ್ವಲ್ಪ ಕಾಮೆಂಟ್ ಬಾಕ್ಸಲ್ಲಿ ನಾನು ನೋಡ್ತೀನಿ, ಓಕೆನಾ. ಈ ಥರ ಅಂತ ಅವರು ಸರಿಯಪ್ಪ ಅಂತ, ಪಾಪ ನೀವು ಎಮೋಷ್ನಲ್ ಪರ್ಸನ್ ಎಲ್ಲ, ಹೋಗ್ಲಿ ಬಿಡು, ಎಲ್ಲೇ ಇದ್ರೂ ಪರವಾಗಿಲ್ಲ, ಜೀವನ ಚೆನ್ನಾಗಿದ್ರೆ ಸಾಕು ನಿನಗೆ ಅನ್ನೋ ಥರ ಕೆಲವೊಬ್ರಂತೂ ಸೈಲೆಂಟ್ ಆಗಿಬಿಟ್ಟಿದ್ದೀರಾ. ಆದರೆ ಆ ಪರ್ಸನ್ ಚೆನ್ನಾಗಿ ಗೊತ್ತಾಯಿತು ಏನು ಅಂತ ಬಂದಿರೋದು. ನಾನು ರಾಜ್ಮಹಲ್ ಅಲ್ಲ, ಒಳ್ಳೆ ಅದೇ ಅಂತಾರೆ ಗುಹೆ ಅಂತಾರಲ್ಲ, ಗುಹೆ ಒಳಗಡೆ ಹೋಗ್ತಾ 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 ಕತ್ಲು ತುಂಬಿಕೊಂಡು ಏನು ಚುಚ್ಚುತ್ತೋ ಗೊತ್ತಾಗಲ್ಲ, ಏನು ಬಂದು ಕಚ್ಚುತ್ತೋ ಗೊತ್ತಾಗಲ್ಲ, ಆ ಲೈಫಲ್ಲಿ ಸಿಕ್ಕಾಕೋಬಿಟ್ಟಿದ್ದಾರೆ. ಅಯ್ಯೋ ರಾಮ. ಸೊ ಅಂಥ ಪರ್ಸನ್ ಈಗ ನಿಮ್ಮ ಲೈಫಲ್ಲಿ ಬಂದುಬಿಟ್ಟು ಸಿಚುವೇಶನ್ ಎಲ್ಲನೂ ಆ ಪರ್ಸನ್ ಹೇಳಲ್ಲಮ್ಮ, ಇಂಥವೆಲ್ಲ ಹೇಳಲ್ಲ. ಅಕ್ಕ ನೀವು ಹೇಳ್ತೀರಾ ನೋಡಿದ್ರೆ ಮಾತ್ರ ಈ ಥರ ಆಗಿದೆ ಅಂತ. ಆ ಪರ್ಸನ್ ಚೆನ್ನಾಗಿ ವಾಟ್ಸಪ್ಪು ಸ್ಟೇಟಸ್ಸು ಇದನ್ನಲ್ಲಿ ಚೆನ್ನಾಗಿದ್ದೀನಿ, ಸೂಪರಾಗಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಅಂತ ಅಂದರೆ ಹೇಳ್ತಾರಮ್ಮ, ಯಾಕೆ ಹೇಳಲ್ಲ? ಯಾರಾದ್ರೂ ನಿಮ್ಮ ಹತ್ರ ಜಗಳ ಮಾಡಿಕೊಂಡು ಹೋಗಿ ನಾನು ಇದೆಲ್ಲ ಫೇಸ್ ಮಾಡಿದ್ದೀನಿ ಅಂತ ಹೇಳಿದ್ರೆ ನೀವೇನಂತೀರಾ? ನಿನ್ನ ಮುಖಕ್ಕೆ ಅಂತ ಹೇಳ್ಬಿಡ್ತೀರಾ. ನಿಂಗೆನ್ನು ಸ್ವಲ್ಪನೂ ಇದಾಗಿಲ್ಲ, ನಾವು ಹೇಳ್ದಾಗ ನಿಮಗೆ ಏನಾಯಿತು ಕೇಳಿಸ್ಕೊಳೋದಕ್ಕೆ ಆಗಿಲ್ವಾ ಅನ್ನೋ ಥರ ನೀವು ಒಂಥರ ಇದು ಮಾಡ್ತೀರಲ್ಲ ಪೋರ್ಟ್ರೇಟ್ ಅನ್ನೋದು. ಆ ಪರ್ಸನ್ ಆಲ್ರೆಡಿ ಈಗೋ ಪರ್ಸನ್, ಯಾರು ಹೇಳಿದ್ರು ಏನೇ ಹೇಳಿದ್ರು ಕಿವಿ ಕೇಳಲ್ಲ. ಕೆಲವೊಬ್ಬರು ಜನರು ಹೇಗೆ ಅಂತ ಅಂದರೆ, ದೊಡ್ಡವರು ಏನಾದರೂ ಮಾತು ಹೇಳಿದ್ದಾರೆ ಅಂತ ಅಂದರೆ ಆ ಮಾತಿಗೆ ಬೆಲೆ ಕೊಟ್ಟು ಅವ್ರು ಅರ್ಥ ಮಾಡ್ಕೊತಾರೆ. ಕೆಲವೊಬ್ಬರನ್ನ ನೋಡಿಬಿಟ್ಟು ಸಿಚುವೇಶನ್ ಅರ್ಥ ಮಾಡ್ಕೊತಾರೆ. ಕೆಲವೊಬ್ರು ಏನು ಮಾಡ್ತಾರೆ, ಏನಾದರೂ ಬರಲಿ, ನನಗೆ ಇದೆ ಕೆಪಾಸಿಟಿ, ನಾನು ಹೋಗ್ತೀನಿ ಬೀಳ್ತೀನಿ ಅಂತ ಹೋಗಿದ್ದಾರೆ, ಬಿದ್ದಿದ್ದಾರೆ, ಎದ್ದೋದಕ್ಕೂ ಹಾಕ್ದೇನೆ ಆ ಪರ್ಸನ್ನು ಹೇಗಿದ್ದಾರೆ ಅಂತ, ಅಯ್ಯೋ ರಾಮಚಂದ್ರ ನಾನು ಸಿಕ್ಕಾಕೋಬಿಟ್ಟೆನಪ್ಪ ಅಂತ ಅನ್ನೋ ರೇಂಜಲ್ಲಿ ಹೋಗ್ಬಿಟ್ಟು ಇವೆಲ್ಲನೂ ಹೇಳಿದ್ರೆ ಇನ್ನು ನೀವಿರ್ತೀರ ಸುಮ್ಮನೆ. ಇನ್ನು ಲೈಫ್ ಲಾಂಗ್ ಆ ಪರ್ಸನ್ ಬಂದಿದ್ದಾರೆ ಅಂದರೆ ಏನು ಮಾಡ್ತೀರಾ? ಕಾಮೆಂಟ್ ಮಾಡಿ 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 ಇನ್ನು ಚುಚ್ಚುತ್ತಾನೇ ಇರ್ತೀರಾ ಅಂತ ಆ ಪರ್ಸನ್ ಹೇಳ್ತಾ ಇಲ್ಲ ಅಮ್ಮ. ಏನಕ್ಕೆ ಅಂದರೆ ಟ್ಯಾರೋಸ್ ಅಂತ ಅಂದರೆ ಮನಸ್ಸಲ್ಲಿ ಇರುವಂತಹ ಫೀಲಿಂಗ್ಸ್ ಅನ್ನೋದು ಗೊತ್ತಾಗೋದು, ಅದಕ್ಕೋಸ್ಕರನೇ ಹೇಳ್ತಿರೋದು. ಅದಕ್ಕೋಸ್ಕರ ನಿಮ್ಮ ಪರ್ಸನ್ನು ಈ ಥರ ಸಿಚುವೇಶನ್ನ ಬ್ಯಾಲೆನ್ಸ್ ಮಾಡಲೇಬೇಕು. ಈ ಥರ ಬಿಟ್ಟಿದ್ದೀನಿ ಅಂತ ಅಂದರೆ ನನ್ನ ಪರ್ಸನ್ ಸಮೇತ ನನ್ನ ಮಾತುಗಳನ್ನ ಇನ್ನು ನಂಬೋದು ಇಲ್ಲ, ಬಿಲೀವ್ ಮಾಡೋದು ಇಲ್ಲ ಅಂತ ಆ ಪರ್ಸನ್ ಪ್ರೆಸೆಂಟ್ ಅನ್ನೋದು ರಿಗ್ರೆಟ್ ಫೀಲಿಂಗಲ್ಲಿ ಇದ್ದಾರೆ. ಅಂತ ಅಂದರೆ ಎಲ್ಲಿ ತಪ್ಪು ಮಾಡಿದ್ದೀನಿ, ಏನಕ್ಕೆ ಈ ಥರ ಆಯಿತು ನನ್ನ ಜೀವನ ಅನ್ನೋದು ಆ ಪರ್ಸನ್ ಅವರಲ್ಲಿ ಇರೋ ಮಿಸ್ಟೇಕ್ಸ್, ಓಕೆನಾ. ಆ ಪರ್ಸನ್ನಲ್ಲಿ ಇರೋ ಅಂಥ ಮಿಸ್ಟೇಕ್ಸ್ನೇ ಎಲ್ಲಿ ತಪ್ಪು ಮಾಡಿದೆ, ಏನಕ್ಕೆ ನಾನು ತಗೊಂಡಿರೋ ಡೆಸಿಷನ್ನೇ ನಾನು ಕರೆಕ್ಟ್ ಅಂತ ಅನ್ಕೋಬಿಟ್ರೆ ಇಲ್ಲಿ ನೋಡಿದ್ರೆ ಎಲ್ಲ ರಿವರ್ಸ್, ಸೀನ್ ಎಲ್ಲ ರಿವರ್ಸ್ ಅನ್ನೋದು ಆಗಿಬಿಟ್ಟಿದೆ. ಏನಾಗಿದೆ ಅಂತ ಅಂದರೆ ಅವರು ಹೋಗೋ ಅಷ್ಟೊತ್ತಕ್ಕೆ ಕೆಲವೊಬ್ಬರು ಅಂತೂ ಚೆನ್ನಾಗಿ ಅವ್ರ ಲೈಫ್ ಅವರು ಹೋಗ್ಲಿ ಬಿಡು, ಇನ್ನೇನು ಮಾಡೋಕ್ಕಾಗುತ್ತೆ. ಆ ಪರ್ಸನ್ ನಿಜವಾಗ್ಲೂ ಇಷ್ಟಪಟ್ಟಿದ್ರೆ ನಮ್ಮ ಹತ್ರಕ್ಕೆ ಬರ್ತಾರೆ ಅಲ್ವಾ, ನಾವೇನಕ್ಕೆ ಈ ಥರ ಫೀಲ್ ಆಗಬೇಕು ಅಂತ ಆಗ್ತಾ ಇದ್ದೀರಾ ಅಂತ ಗೊತ್ತಾಗ್ತಾ ಇದೆ ಅಮ್ಮ. ಅದಕ್ಕೋಸ್ಕರನೇ ಆ ಪರ್ಸನ್ಗೆ ಈಗ ನೀವೇನಾದರೂ ಕರಿತೀನೇನೋ, ನಿಮ್ಮ ಕಡೆಯಿಂದನೇ ಮೆಸೇಜ್ ಬರುತ್ತೇನೋ, ಕಾಲ್ ಬರುತ್ತೇನೋ, ಏನು ಮಾಡೋದು ಅಂತ ಆ ಪರ್ಸನ್ನು ವೆಯ್ಟ್ ಮಾಡ್ತಾನೂ ಇದ್ದಾರೆ. ಸೋಲ್ ಸರ್ಚ್ ಅನ್ನೋದು ಮಾಡ್ಕೊತಾ ಇದ್ದಾರೆ. ಇಂಡಿಪೆಂಡೆಂಟ್ ಆಗೇ ಇದ್ದು ಅವರು ಮೈಂಡ್ಗೆ ಕೆಲಸ ಹೇಳಿದ್ದಾರೆ. ಆ ಪರ್ಸನ್ನು ಹೇಗೆ ಅಂತ ಅಂದರೆ ಅಮ್ಮ, ಆ ಪರ್ಸನ್ನು ನಂದೇ ತಪ್ಪು ಅಂತ ಒಪ್ಕೊಳೋ ಪರ್ಸನ್ ಆದರೆ 100% ಅಲ್ಲ ಅಮ್ಮ. ನಿಮ್ಮನ್ನೇ ಯಾವಾಗ ನೋಡಿದ್ರೂ ಸಿಕ್ಕಾಕೋ ಥರ ಮಾಡೋ ಅಂಥ ಪರ್ಸನೇ ಹೊತ್ತು ನಿಮ್ಮನ್ನು ಆ ಪರ್ಸನ್ ಏನು ಮಾಡ್ತಾರೆ ಅಂತ ಅಂದರೆ ಪೋರ್ಟ್ರೇಟ್ ಆ ಥರ ನಾನು ಚೆನ್ನಾಗಿದ್ದು, ನನಗೆ ಏನು ಪ್ರಾಬ್ಲಮ್ ಇಲ್ಲ ಅಂತ. ಆದರೆ ಏನಂತಾರೆ, ಒಂದು ಸ್ಟೋರಿ ಏನೋ ಇದೆ ನೋಡಿ, ಮನಸ್ಸು ಅನ್ನೋದು ಬೇಕು ಅಂತ ಇರುತ್ತೆ, ಬಾಯೇ ಬೇಡ ನಾವು ಯಾರ ಮನೆಗಳಿಗಾದರೂ ಊಟಕ್ಕೆ ಹೋದಾಗಿದ್ದೀವಿ ಅಂತ ಅಂದರೆ ಏನಂತ ಹೇಳ್ತೀವಿ, ಮನಸ್ಸು ಅನ್ನೋದು ಬೇಕು ಐಟಮ್ ಅಂತ ಇರುತ್ತೆ ಕೆಲವೊಬ್ರು ಅಂತ. ಪಾಪ ಕೆಲವೊಬ್ರು ಬೋಲ್ಡ್ ಆಗಿರೋರು ಕೇಳಿಬಿಡ್ತಾರೆ, ಕೆಲವೊಬ್ರು ಶೇಮ್ ಫೀಲ್, ಏನಕ್ಕೆ ಈ ಥರ ಕೇಳಬೇಕು ಅಂತ ಆಗ್ದಂಗೆ ಮನಸ್ಸು ಅನ್ನೋದು ಬೇಕು ಅಂತ ಇರುತ್ತೆ, ಬಾಯೇ ಬೇಡ ಸಾಕು ಹೊಟ್ಟೆ ತುಂಬಿದೆ ಅನ್ನೋ ರೇಂಜಲ್ಲಿ ನಿಮ್ಮ ಪರ್ಸನ್ಸ್ ಅನ್ನೋ ಅವರು ಈ ಥರ ಪೋರ್ಟ್ರೇಟ್ ಮಾಡ್ಕೊತ ನಾನು ಮಾಡ್ಕೊಂಡಿರೋ ತಪ್ಪುಗಳಿಗೆ ನನಗೆ ಒಳ್ಳೆ ಶಿಕ್ಷಣ ಬೀಳ್ತಲ್ಲಪ್ಪ ಅಂತ ಈಗ ತಲೆ ಇಟ್ಕೊಂಡಿರೋ ಥರ ಕಾರಣ ಆಗೋಗ್ತಾ ಇದೆ. ಅದಕ್ಕೋಸ್ಕರನೇ ನಿಮ್ಮ ಹತ್ರ ಇದ್ರೆ ಮಾತ್ರನೇ ಒಳ್ಳೆ ಜೀವನ ಅನ್ನೋದು ಸಿಗುತ್ತೆ, ಒಳ್ಳೆ ಲೈಫ್ ಅನ್ನೋದನ್ನು ಬಿಂದಾಸ್ ಆಗಿ ನಾನು ಫಿಕ್ಸ್ ಮಾಡ್ತೀನಿ ಅನ್ಕೊಂತ ನನ್ನ ಪರ್ಸನ್ಗೆ ಹೋಗಿ ಸೆಕೆಂಡ್ ಆಫರ್ ಆದ್ರೂ ಕೇಳ್ಕೊಬಿಟ್ಟು ಸೆಕೆಂಡ್ ಆಫರ್ ಆದ್ರೂ ಕೊಡಬೇಕು. ಈ ಪಾಸ್ಟ್ ಲೈಫ್ ಅಂತ ಪಾಸ್ಟಲ್ಲಿ ಏನು ನಡೆದಾಯ್ತೋ ಅವೆಲ್ಲ ಮರ್ತೋಗು, ಈಗಿಂದ ಹೊಸ ಜೀವನ ಅನ್ನೋದನ್ನು ಸ್ಟಾರ್ಟ್ ಮಾಡಿಬಿಡೋಣ ನಾವಿಬ್ರು. ಏನು ಲೈಲಾ ಮಜ್ನು ಥರ ಅಷ್ಟು
ಲವ್ ಅನ್ನೋದು ನಮ್ಮಲ್ಲಿ ಇದೆ ಅಲ್ವಾ ಅಂತ ಈಗ ಹೊಸದಾಗಿ ಬಂದು ನೀಟಾಗಿ ನ್ಯೂ ಕ್ರಿಯೇಟ್ ಅನ್ನೋದು ಮಾಡಿಬಿಡ್ತಾರಮ್ಮ. ಪಾಪ ನೀವು ಎಮೋಷ್ನಲ್ ಪರ್ಸನ್ಸ್ ಎಲ್ಲ ಮತ್ತೆ ಬಿದ್ದೋಗ್ಬಿಡ್ತೀರಾ ಅಲ್ವೇನಮ್ಮ. ಇನ್ನು ಬಿದ್ದೋಗೋದಕ್ಕೆ ಮಾತ್ರ ದಯವಿಟ್ಟು ಹೋಗಬೇಡಿ. ಏನಕ್ಕೆ ಅಂದರೆ ಆ ಪರ್ಸನ್ ಎಂಟ್ರಿ ಅನ್ನೋದು ಕೆಲವೊಬ್ಬರು ಲೈಫಲ್ಲಿ ಕೆಲವೊಂದು ಸಿಚುವೇಶನ್ಸ್ ನೋಡಿಕೊಂಡು ಎಂಟ್ರಿ ಹಾಕ್ತಾ ಇದ್ದಾರೆ. ಆದರೆ ಪಾಸ್ಟಲ್ಲಿ ನಿಮ್ಮ ಚೆಸ್ಟ್ ನೀವು ಇಲ್ಲಿ 1 ನಿಮಿಷ ಅನ್ನೋದು ಯೋಚನೆ ಮಾಡಲೇಬೇಕು. ಏನಕ್ಕಂತ ಅಂದರೆ ಆ ಪರ್ಸನ್ ಬರೋದಕ್ಕಿಂತ ಮುಂಚೆ ನೀವು ಹೇಗಿದ್ದೀರಾ, ಆ ಪರ್ಸನ್ ಬಂದಮೇಲೆ ನಿಮ್ಮ ಲೈಫಲ್ಲಿ ಏನು ಚೇಂಜಸ್ ಅನ್ನೋದು ಬಂತು, ಆ ಪರ್ಸನ್ ಹೋದ್ಮೇಲೆ ನಿಮ್ಗೆ ಏನು ನಡೆದಿದೆ ಅಂತ ಫಸ್ಟ್ ನಿಮ್ಮನ್ನು ನೀವು ಸೆಲ್ಫ್ ಆಗಿ ಇಂಟ್ರಸ್ಪೆಕ್ಷನ್ ಅನ್ನೋದು ಮಾಡ್ಕೊಳ್ರಿ. ಅಂತ ಅಂದರೆ ನಿಮ್ಮ ಬಗ್ಗೆ ನೀವೇ ಯೋಚನೆ ಮಾಡಿ. ಕೆಲವೊಬ್ರಿಗಂತೂ ರಿಯಲಿ ಹೇಳ್ತಾ ಇದ್ದೀನಿ, ಆ ಪರ್ಸನ್ ಬಂದಾಗ ಫೈನಾನ್ಷಿಯಲ್ ಆಗಿ ನೀವಂತೂ ಲೋ ಎನರ್ಜಿಗೆ ಹೋಗಿರ್ತೀರ. ಮತ್ತೆ ಆ ಪರ್ಸನ್ ಅನ್ನೋದು ಹೋದಾಗ ರಿವರ್ಸ್ ಹೋಗಿದಾಗ ನೀವು ಫೈನಾನ್ಷಿಯಲಲ್ಲಿ ಇಂಪ್ರೂವ್ನೂ ಆಗಿರ್ತೀರ. ಅಂಥ ಸಿಚುವೇಶನಲ್ಲಿ ಕೆಲವೊಬ್ರಂತೂ ನಮ್ಗೆ ಕಾಣಿಸ್ತಾ ಇದ್ದಾರೆ. ಅದಕ್ಕೋಸ್ಕರನೇ ನಿಮ್ಮ ಪರ್ಸನ್ನು ಹ್ಯಾಪಿಯಾಗಿ ಏನು ನೀವು ಬ್ಲ್ಯಾಕ್ ಆದರೂ ಮಾಡಿ ನಾಟ್ ರೀಚಬಲ್ ಏನೇ ಮಾಡಿದ್ರು ಪರವಾಗಿಲ್ಲ, ಇನ್ನೊಂದು ನಂಬರ್ ತಗೊಂಡಾದ್ರೂ ಕಾಲ್ ಮಾಡಿ ಮಾತಾಡ್ಸೋಣ ಅನ್ನೋ ಒಂದು ರೇಂಜ್ಗೆ ಕೆಲವೊಬ್ಬರು ಬಂದುಬಿಟ್ಟಿದ್ದಾರೆ. ನಿಮಗೆ ಸಡನ್ ಆಗಿ ಬಂದು ಆ ಪರ್ಸನೇ ಬಂದಾದರೂ ನಿಮ್ಮ ಮುಂದೆ ನಿಂತ್ಕೊಳ್ಳೋ ಸ್ಟೇಜಿಗೆ ಬಂದುಬಿಡ್ತಾ ಇದ್ದಾರಮ್ಮ. ಅದಕ್ಕೋಸ್ಕರನೇ ನೀವು ರೆಡಿ ಆಗಿರ್ರಿ. ಏನಕ್ಕೆ ಅಂತ ಅಂದರೆ ವೀಲ್ ಆಫ್ ಫಾರ್ಚೂನ್ ಟೈಮ್ ಅನ್ನೋದು ಚೇಂಜ್ ಅನ್ನೋದು ಆಗ್ತಾ ಇದೆ. ಇನ್ನೇನಮ್ಮ ಮತ್ತೆ ಹುಣ್ಣಿಮೆ ಅನ್ನೋದಕ್ಕೆ ಬರ್ತಾ ಇದ್ದೀವಿ ಅಲ್ವಾ, ಅದಕ್ಕೋಸ್ಕರ ಟೈಮ್ ಚೇಂಜ್ ಆಗ್ತಾ ಇರೋ ಒಂದು ಕಾರಣದಿಂದ ನಿಮ್ಮ ಪರ್ಸನ್ ಅವರು ನಿಮ್ಮಕ್ಕೋಸ್ಕರ ಬರಲೇಬೇಕು, ಒಂದು ಸ್ಟೆಪ್ ಅನ್ನೋದು ತಗೊಳ್ಳೇಬೇಕು, ಈ ರಿಲೇಷನ್ಶಿಪ್ಪಲ್ಲಿ ವರ್ಕ್ ಮಾಡಲೇಬೇಕು ಅಂತ ಡಿಸೈಡ್ ಆಗಿದ್ದಾರೆ. ಅದಕ್ಕೋಸ್ಕರನೇ ಈಗ ಪ್ರೆಸೆಂಟ್ ಅಂತೆ ಟೈಮ್ ಏನು ಚೆನ್ನಾಗಿಲ್ಲ ಅಂತ ಇಲ್ಯೂಷನ್ ಪ್ರಮೇಗಳಲ್ಲಿ ಬದುಕ್ತಾ ಇದ್ದಾರೆ. ಅಂದರೆ ಹೇಗೆ ಹೋಗೋದು, ಹೇಗೆ ಮಾತಾಡೋದು, ಮತ್ತೆ ಏನಾದರೂ ಅಂತಾರೇನೋ, ಅಲ್ಲಿ ಸಿಚುವೇಶನ್ ಹೇಗಿರುತ್ತೋ ಏನೋ ಅನ್ನೋ ಒಂದು ಭಯದಲ್ಲಿ ನಿಮ್ಮ ಪರ್ಸನ್ ಸಿಕ್ಕಾಕೊಂಡಿದ್ದಾರೆ. ಏನಕ್ಕೆ ಅಂತ ಅಂದರೆ ಇಲ್ಲಿ ನೋಡಿ 7 ಆಫ್ ಕಪ್ಸ್ ಅಂತ ಅಂದರೆ ಇಲ್ಲಿ ಆ ಪರ್ಸನ್ಗೆ ಕೆಲವೊಂದು ಕಪ್ಸಲ್ಲಿ ಎಲ್ಲನೂ ಹ್ಯಾಪಿ ಅಂತ ಕೆಲವೊಬ್ರು ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಕೆಲವೊಬ್ರು ಅಂತೂ ಸುತ್ತ ಏನು ಸ್ನೇಕ್ಸ್ ಅಂತ ಪಾಯ್ಸನ್ ಅಂತ ಅಂದರೆ ಅವ್ರ ಸುತ್ತೂತ ಏ ಥರ ಇದ್ದಾರಂತ ಅಂದರೆ ಇರೋ ಅಂತ ನಿಮ್ಮ ಪರ್ಸನ್ ಸರೌಂಡ್ ಅನ್ನೋದು ಆ ಪರ್ಸನ್ಗೆ ಗೊತ್ತಾಗ್ಬಿಟ್ಟಿದೆ, ನನಗೆ ಈ ಮನುಷ್ಯ ಅಂತಂದರೆ ನೀವು ಬಿಟ್ಟು ಇನ್ನು ಯಾರೂ ಒಳ್ಳೆ ಆಗಿ ನೋಡೋರು ಇಲ್ಲ. ಕಷ್ಟ ಬಂದಿದೆ ಅಂತ ಅಂದರೆ ನಾನು ಇದೀನಿ ಅಂತ ಸಪೋರ್ಟ್ ಕೊಡೋ ಅಂಥ ವ್ಯಕ್ತಿ ಯಾರಾದರೂ ಇದ್ದಾರೆ ಅಂತ ಅಂದರೆ ನೀವೇ ಅಂತ ಆ ಪರ್ಸನ್ ಕ್ಲಾರಿಟಿ ಅನ್ನೋದು 100% ಬಂದುಬಿಟ್ಟಿದೆ. ಅದಕ್ಕೋಸ್ಕರನೇ ಅಲ್ಲಿ ದೂರ ಅನ್ನೋದು ಹೋದ್ಮೇಲೆ ಅಲ್ಲಿ ಏನಾಯಿತು, ಈ ಸರೌಂಡಿಂಗಲ್ಲಿರೋ ಅಂಥ ಪೀಪಲ್ಸ್ನ ಎಲ್ಲ ನೋಡಿಕೊಂಡು ಅಯ್ಯೋ ನನಗೆ ಅಂದರೆ ಸೆಲ್ಫ್ ರಿಯಲೈಸೇಷನ್ ಅನ್ನೋದು ಆಗ್ತಾ ಇದೆ. ಅಂದರೆ ಸರೌಂಡಿಂಗಲ್ಲಿರೋ ಪೀಪಲ್ಸು ಯಾರು ಅವ್ರನ್ನ ಯೂಸ್ ಮಾಡ್ಕೊತಾ ಇದ್ದಾರೆ, ಯಾರು ಸಪೋರ್ಟ್ ಕೊಡ್ತಾ ಇದ್ದಾರೆ, ಯಾರು ಅವ್ರನ್ನ ಯೂಸ್ ಮಾಡ್ಕೊತಾ ಇದ್ದಾರೆ, ಯಾರು ಅವ್ರನ್ನ ಟ್ರಿಕರಿ ಅಂತ ಅಂದರೆ ಒಂಥರ ಪಾಯ್ಸನ್ ಥರ ಇದು ಮಾಡ್ಕೊತಾ ಇದ್ದಾರೆ ಅಂತ ಕೆಲವೊಬ್ರು ವಿಷ ತುಂಬಿಸೋದು ಅಂತಾರೆ. ನೋಡು ಅವ್ರು ಹೇಳೋ ಮಾತುಗಳು ಹೇಗಿರುತ್ತೆ ಅಂತ ಅಂದರೆ ಚೆನ್ನಾಗಿರುತ್ತೆ. ರಿಯಲಿ ಯೋಚನೆ ಮಾಡಿದ್ದೀವಿ ಒಂದು ಸೆಕೆಂಡ್ ಅಂತ ಅಂದರೆ ಅದರಲ್ಲಿ ಎಲ್ಲ ಪಾಯ್ಸನ್ ಹೇಗಿರುತ್ತೋ ಪಾಯ್ಸನ್ ತುಂಬಿರೋ ಥರನೇ ಇರುತ್ತೆ ಅಮ್ಮ, ಅಷ್ಟು ವರೆಸ್ಟಾಗಿ ಅನ್ನೋದು ಇರುತ್ತೆ. ಅದಕ್ಕೋಸ್ಕರನೇ ನಿಮ್ಮ ಪರ್ಸನ್ನು ಸರೌಂಡಿಂಗಲ್ಲಿ ಯಾವ ಥರ ಮನುಷ್ಯರು ಇದ್ದಾರೆ ಅಂತ ಅಂದರೆ ನಿಮ್ಮ ಕಡೆ ಅವ್ರ ಕಡೆ ಯಾರಾದ್ರೂ ಕ್ಲೋಸ್ ಆಗಿ ಅಂದರೆ ಮ್ಯೂಚುವಲ್ ಫ್ರೆಂಡ್ ಅನ್ನೋದು ಯಾರಾದರೂ ಇದ್ದಾರೆ ಅಂತ ಅಂದರೆ ಆ ಮ್ಯೂಚುವಲ್ ಫ್ರೆಂಡ್ ಹೇಗಿರ್ತಾರೆ ಅಂತ ಅಂದರೆ ನಿಮ್ಮ ಕಡೆ ನಿಮ್ಮ ಮಾತು, ಅವ್ರ ಕಡೆ ಅವ್ರ ಮಾತು, ಮತ್ತು ಈ ಮನುಷ್ಯ ಮಾತ್ರ ಅಯ್ಯೋ ಈ ಥರ ಕಷ್ಟ ಇದೆ ಅಂತ. ಸಪೋಸು ಒಂದು ಎಕ್ಸಾಂಪಲ್ ಹೇಳ್ತೀನಿ ನಾನು. ಇಲ್ಲಿ ನಿಮಗೂ ಲಾಂಗ್ ಡಿಸ್ಟೆನ್ಸಲ್ಲಿ ಸಪ್ರೇಷನಲ್ಲಿ ನಿಮ್ಮ ಪರ್ಸನ್ನು ನೀವು ಇದ್ದೀರಾ, ಇಲ್ಲಿ ಮೀಡಿಯೇಟರ್ ಆಗಿ ಒಂದು ಪರ್ಸನ್ ಇದ್ದಾರೆ ಅಂದರೆ ಆ ಪರ್ಸನ್ ಏನು ಮಾಡ್ತಾರೆ, ನಿಮ್ಮ ಹತ್ರನೂ ಮಾತಾಡ್ತಾರೆ, ಅಲ್ಲಿನೂ ಮಾತಾಡ್ತಾರೆ. ಅರ್ಥ ಆಗ್ತಾಯ್ತಾ? ನಿಮ್ಮ ಬಗ್ಗೆ ಅವ್ರಿಗೆ ಹೇಳೋದು, ಅವ್ರ ಬಗ್ಗೆ ನಿಮ್ಗೆ ಹೇಳೋದು. ಆಗ ನಿಮ್ಗೆ ಏನಾಗುತ್ತೆ, ನೀವಿಬ್ರು ಇಷ್ಟಪಟ್ಟಿರೋ ಪರ್ಸನ್ಸ್ ಅಲ್ವಾ. ಅದಕ್ಕೋಸ್ಕರ ಇಲ್ಲಿ ಅಯ್ಯೋ ಅಕ್ಕ ಅವ್ರಿಗೆ ಕಷ್ಟ ಇದೆ ಅಂತೆ, ಈ ಥರ ಪ್ರಾಬ್ಲಮ್ ಬಂದಿದೆ, ಹೆಲ್ತ್ ಇಶ್ಯೂ ಆಗಿದೆ ಅಂದಿದ್ದ ತಕ್ಷಣ ನಿಮ್ಗೆ ಏನಾಗುತ್ತೆ, ನೀವು ಡೈರೆಕ್ಟಾಗಿ ಅಮೌಂಟ್ ಕೊಡಬೇಕು ಅಂತ ಅಂದ್ರೂ ಸಮೇತ ಅಯ್ಯೋ ತಗೊತಾರೋ ಇಲ್ಲೋ ಮತ್ತೆ ಭಯ, ಏನಾದ್ರು ಏನಂತಾರೆ ನೋವು ಕೊಡ್ತಾರೇನೋ ಅನ್ನೋ ಒಂದು ಬೈಕ್ಗೆ ಈ ಮೀಡಿಯೇಟರ್ ಅನ್ನೋ ಪರ್ಸನ್ನ ನಂಬಿಡ್ತಿದ್ದ. ಈ ಪರ್ಸನ್ ತಗೊಂಡೋಗಿ ಅಯ್ಯೋ ಪಾಪ ಅವರು ನನಗೆ ನಾನು ಕೊಟ್ಟಿದ್ದೀನಿ ಅಂತ ಹೇಳಬೇಡ, ನೀನು ಅಮೌಂಟ್ ಕೊಡು, ಹೆಲ್ತ್ ಎಲ್ಲ ಚೆನ್ನಾಗಿ ನೋಡ್ಕೊ ಅಂತ ನಿಮ್ಮ ಕಡೆಯಿಂದಲೂ ಲಾಭ ತಗೊತಾರೆ. ಅಲ್ಲೋಗ್ಬಿಟ್ಟು ಅಲ್ಲಿನೂ ಇದೇ ಸೇಮ್ ಸ್ಟೋರಿ ಅಲ್ಲಿ ಹೇಳ್ತಾರೆ. ಆವಾಗ ಅಯ್ಯೋ ಪಾಪ ಅಂತ ಅವ್ರೂ ಕೊಡ್ತಾರೆ. ಅಂತ ಅಂದರೆ ಈ ಥರ ಟ್ರಿಕರಿ ಪರ್ಸನ್ಸ್ ಅಂತ ಹೇಳ್ಬೋದು. ಈ ಥರ ವಿಷ ತುಂಬಿಕೊಂಡಿರೋ ಅಂಥ ಜನರು ನೋಡೋದಕ್ಕೆ ಏನು ಮಾಡ್ತಾ ಇರ್ತಾರೆ, ನಿಮಗೂ ಒಳ್ಳೇದು ಮಾಡ್ತಾ ಇದ್ದೀನಿ, ನನಗೂ ಅವರೂ ಒಳ್ಳೇದು ಮಾಡ್ತಾ ಇದ್ದೀನಿ ಅನ್ಕೊತಾರೆ. ಅದು ಯಾವಾಗ ಕರೆಕ್ಟ್ ಆಗುತ್ತೆ, ನೀವಿಬ್ಬರು ಯಾವಾಗಂತೂ ಕುತ್ಕೊಂಡು ಕರೆಕ್ಟಾಗಿ ಕಮ್ಯುನಿಕೇಟ್ ಅನ್ನೋದು ಮಾಡ್ಕೊತೀರೋ ಆಗ ಈಸಿಯಾಗಿ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಅದಕ್ಕೆ ಹೇಳೋದು, ಈ ಮೀಡಿಯೇಟರ್ ಕೆಲಸ ಮಾಡೋ ಅಂಥ ಪರ್ಸನ್ಸ್ನ ದಯವಿಟ್ಟು ಯಾರು ನಂಬೋದಕ್ಕೆ ಹೋಗಬೇಡಿ. ನಿಮಗೆ ಏನಾದರೂ ಪ್ರಾಬ್ಲಮ್ ಆಯಿತಾ ಕ್ಲಿಯರ್ ಕಟ್ ಆಗಿ ನೀವು ಇನ್ನೊಬ್ರು ಫೋನ್ ಮಾಡಿ ಆ ಫೋನಿಂದ ಇನ್ನೊಬ್ರಿಗೆ ರೀಚ್ ಆಗಿ ಈ ಥರ ಮಾಡೋದಕ್ಕಿಂತ ಏನು ಮಾಡ್ತಾ ಇದ್ದೀರಾ,
ಅಕ್ಕ ನನ್ನ ನಂಬರ್ ಬ್ಲ್ಯಾಕ್ ಮಾಡಿದ್ದೀರಾ ಅಂತ ಹೇಳ್ತಾ ಇದ್ದೀರಾ ಕೆಲವೊಬ್ರು. ಓಕೆ, ಬ್ಲ್ಯಾಕ್ ನಂಬರ್ ಮಾಡಿದ್ದಾರೆ, ಏನು ಅಂತ ಅಂದರೆ ಇನ್ನೊಂದು ಫೋನ್ ನಂಬರಿಂದ ಚೆಕ್ ಮಾಡಿ, ನೀವು ಒಂದು 5 ನಿಮಿಷ ತೆಗಿಲೇಬೇಕು, ಮಾತಾಡಲೇಬೇಕು ಅಂತ ಸ್ಟ್ರಿಕ್ಟಾಗಿ ವಾರ್ನ್ ಮಾಡಿದ್ದೀರಾ ಅಂತ ಅಂದರೆ ಮಾಡ್ತಾರೆ. ಅಟ್ಲೀಸ್ಟ್ ಅವರು ಕೋಪ ಇದ್ರೂ ಪರವಾಗಿಲ್ಲ, ಏನು ಅನ್ಕೊತಾ ಇದೀಯಾ, 2 ನಿಮಿಷ ಹೇಳ್ತೀಯಾ, ಇಲ್ಲ ಅಂತ ಅಂದರೆ ನಾನು ಮೂವ್ ಆನ್ ಆಗಲಿಲ್ಲ. ಈ ಥರ ನೀವು ಕೆಲೋದನ್ನ ಕಲೀರಿ ಅಮ್ಮ. ಏನಕ್ಕೆ ಆ ಪರ್ಸನ್ ಬಂದಿಲ್ಲ ಅಂತ ನಿಮ್ಮ ಲೈಫ್ನ ಯಾವಾಗೂ ಸ್ಟ್ರಗಲ್ಸ್ ಮಾಡ್ಕೊತ ಲೈಫಲ್ಲಿ ಬಿದ್ದೋಗ್ತಾ ಇರ್ತೀರಾ. ಸೊ ಇಂಥ ಪರ್ಸನ್ಸ್ ಬಿದ್ದೋಗ್ತಾ ಇರೋದಕ್ಕೆ ಸೊಸೈಟಿದಲ್ಲಿ ಇಂಥ ಪರ್ಸನ್ಸ್ ಎಲ್ಲನೂ ಮೀಡಿಯೇಟರ್ ಕೆಲಸಗಳು ಮಾಡೋ ಅಂತ ಅವರು ಜನರು ಜಾಸ್ತಿ ಬಂದುಬಿಟ್ಟು ಅವರು ಪ್ರಾಫಿಟ್ ತಗೊಂಡು ಹೋಗ್ತಾ ಇರ್ತಾರೆ. ನಾವು ಚಿಕ್ಕವರಿದ್ದಾಗ ಒಂದು ಸ್ಟೋರಿ ಓದಿರ್ತೀವಲ್ಲ, ಅದೇನೋ ನಾಯಿನೂ ಮತ್ತು ಏನೋ ಒಂದು ಸಮಥಿಂಗ್ ಬಾಡ ಏನೋ ಒಂದು ರೊಟ್ಟಿಗೋಸ್ಕರ ಜಗಳ ಮಾಡ್ತಾಯಿದ್ರೆ ಮಂಕಿ ಬಂದು ನಾನು ತೀರ್ಮಾನ ಮಾಡ್ತೀನಿ ಅಂತ ಆ ಮಂಕಿ ತಗೊಂಡು ಆ ರೊಟ್ಟಿನ ಹೋಗ್ಬಿಡುತ್ತೆ ನೋಡಿ. ಆ ಥರ ಹೋಗುತ್ತೆ ಜೀವನ ಅನ್ನೋದು. ಅದಕ್ಕೆ ಏನಾದರೂ ಪ್ರಾಬ್ಲಮ್ ಬಂದರೆ ಅದು ಮನೆಯಲ್ಲಿ ಪ್ರಾಬ್ಲಮ್ ಆದರೂ, ಫ್ರೆಂಡ್ಸ್ ಹತ್ರ ಪ್ರಾಬ್ಲಮ್ ಆದರೂ, ಇಲ್ಲ ಅದರ್ ರಿಲೇಷನ್ಶಿಪ್ಪಲ್ಲಿ ಪ್ರಾಬ್ಲಮ್ ಆದ್ರೂ ಒಂದು ಸ್ಟೆಪ್ ಅನ್ನೋದು ಕೆಳಗಡೆ ಇಲ್ದ್ರೂ ಪರವಾಗಿಲ್ಲ, ನಮ್ಮ ಡೆಸಿಷನ್ಸ್ ನಾವು ತಗೊಂಡು ಕ್ಲಾರಿಟಿಯಾಗಿ ಲೈಫಲ್ಲಿ ಮುಂದಕ್ಕೆ ಹೋಗಿರೋ ದಿನಾನೇ ನಮಗೆ ಹ್ಯಾಪಿ ಅನ್ನೋದು ಸಿಗುತ್ತೆ. ಏನಕ್ಕೆ ಅಂತ ಅಂದರೆ ನಿಮ್ಮ ಮನಸ್ಸಿಗೆ ಒಂದು ಪ್ರಶಾಂತತೆ ಅನ್ನೋದು ಸಿಗುತ್ತೆ. ಈ ಮೀಡಿಯೇಟರ್ ನಮ್ಮ ಮಾತುಗಳು ನಂಬ್ಕೊಂಡು ನಿಜಾನ ಸುಳ್ಳ ಹೇಳಿರೋದು ಕನ್ಫ್ಯೂಷನ್ನಲ್ಲಿರೋದಕ್ಕಿಂತ ಡೈರೆಕ್ಟ್ ಟು ಫೇಸ್ ಅನ್ನೋದು ಮಾತಾಡ್ಕೊಳೋದೇ ಬೆಟರ್ ಅಂತ ಹೇಳ್ತಾ ಇರ್ತೀನಿ. ಅಕ್ಕ ಅದನ್ನು ಟ್ರೈ ಮಾಡಿದ್ದೀವಿ, ಆದರೂ ಆ ಪರ್ಸನ್ ಮಾತಾಡಲ್ಲ ಅಂತ ಅಂದಾಗ ನೀವು ಖಂಡಿತ ಇದ್ದೇ ಇರುತ್ತೆ ಫೇಕ್ ಅಕೌಂಟು ಈ ಥರ ಅಂತಲೂ ನೀವು ಏನು ಮಾಡ್ಕೊಳ್ಳಿ. ಈ ಥರ ಆ ಪರ್ಸನ್ ಬಿಹೇವಿಂಗ್ ಈ ಥರ ಇದೆ ಅಂತ ತಿಳ್ಕೊಬೋದಲ್ವಾ. ಈ ಥರ ನೀವು ಶಾಸ್ತ್ರ ಈ ಥರ ಕೇಳೋದ್ರಿಂದ ಆ ಪರ್ಸನ್ ಎಕ್ಸಾಕ್ಟ್ ಮೆಂಟಾಲಿಟಿ ಅನ್ನೋದು ತಿಳ್ಕೊಳ್ರಿ. ಆ ಪರ್ಸನ್ ಎಕ್ಸಾಕ್ಟ್ ಮೆಂಟಾಲಿಟಿ ತಿಳ್ಕೊಂಡ್ಮೇಲೆ ನಿಮ್ಮ ಲೈಫಲ್ಲಿ ನೀವು ಸ್ಟೆಪ್ ತಗೋಬೇಕಾ ಬೇಡ ಅನ್ನೋದನ್ನು ಯೋಚನೆ ಮಾಡ್ಕೊಳ್ರಿ ಅಮ್ಮ. ಆದರೆ ಈಗ ನಿಮ್ಮ ಪರ್ಸನ್ನ ಅವರು ಖಂಡಿತ ನಿಮ್ಮ ಲೈಫಲ್ಲಿ ಈ ಥರ ಅವ್ರು ಸುತ್ತೂತಾ ನಾನು ಹೇಳ್ತಾ ಇರೋದು ಚೆನ್ನಾಗಿ ಅರ್ಥ ಆಗುತ್ತೆ ಅನಿಸುತ್ತೆ. ಸರಿ, ಅಂದರೆ ಇಲ್ಲಿ ನಾನು ಹೇಳ್ತಾ ಇರೋದೇನು ಅಂತ ಅಂದರೆ, ಇಲ್ಲಿ ನಿಮ್ಮನ್ನು ಬಿಟ್ಕೊಂಡು ಹೋಗಿರೋ ಅಂತ ನಿಮ್ಮ ಪರ್ಸನ್ ಯಾರಿದ್ದಾರೋ ಅವ್ರ ಲೈಫಲ್ಲಿ ಬರ್ಡನ್ಸ್ ಆಗಿ ಬಂದಿದೆ. ಇದು ಪ್ರೀತಿ ಅನ್ಕೋಬೇಡಿ ಅಮ್ಮ, ಅವ್ರ ಲೈಫಲ್ಲಿ ಬರ್ಡನ್ಸ್ ಬಂದಿರೋದಕ್ಕೆ. ಸೊ ನೀವೆಂತ ಅವ್ರು ಎಂತ ಅವರು ಅಂತ ಮೈಂಡಲ್ಲಿ ಕ್ಯಾಲ್ಕುಲೇಷನ್ಸ್ ಮಾಡ್ತಾ ಇದ್ದಾರೆ. ಅಂದರೆ ಸೈಲೆಂಟ್ ಟ್ರೀಟ್ಮೆಂಟ್ ಅಂತ ಹೇಳ್ಬೋದು. ಸೈಲೆಂಟ್ ಟ್ರೀಟ್ಮೆಂಟ್ ನಿಮ್ಗೆ ಕೊಟ್ಟು ಆ ಪರ್ಸನ್ ಏನಾಗಿದೆ ಅಂತ ಅಂದರೆ ಲೈಫಲ್ಲಿ ನೀವು ಜೀವನನೇ ಬೇಡ ಅನ್ನೋ ರೇಂಜ್ಗೆ ಹೋಗ್ಬಿಟ್ಟಿದ್ದೀರಾ. ಆಗ ಆ ಪರ್ಸನ್ಗೆ ಅದು ಅರ್ಥ ಆಗಿಲ್ಲ, ನೀನೇನು ಅಂದ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಈಗ ಆ ಪರ್ಸನ್ಗೆ ಈ ಕರ್ಮ ಅನ್ನೋದು ನಿಮಗೆ ಏ ಥರ ನೋವು ಕೊಟ್ಟಿದ್ದಾರೋ ಆ ನೋವು ಅನ್ನೋದು ಆ ಪರ್ಸನ್ ಲೈಫಲ್ಲಿ ಬರೋ ಅಷ್ಟೊತ್ತಕ್ಕೆ ನೋವು ಗೊತ್ತಾಗಿದೆ. ಆದರೆ ಆ ಪರ್ಸನ್ನು ತಪ್ಪು ತಿಳ್ಕೊಂಡು ಬರ್ತಾ ಇದ್ದಾರಾ, ರಿಯಲ್ ಆಗಿ ಪ್ರೀತಿ ಬರ್ತಾ ಇದ್ದ ಇಲ್ಲ ಅಂತಂದರೆ ನೀವು ಇಲ್ಲಿ ಚೇಂಜ್ ಆಗಿರೋದಕ್ಕೆ ಆ ಪರ್ಸನ್ ಮತ್ತೆ ರಿಟರ್ನ್ ಲೈಫಲ್ಲಿ ಬರ್ತಾ ಇದ್ದಾರಾ ಅನ್ನೋದು ಗೊತ್ತಾಗಲಿ ಅಂತ ನಾನು ಹೇಳ್ತಾ ಇದ್ದೀನಿ. ಅಂತ ಅಂದರೆ ಆ ಪರ್ಸನ್ ದೂರ ಹೋದ್ಮೇಲೆ ಆ ಪರ್ಸನ್ ಪೇಯ್ನ್ ಅನ್ನೋದು ಫೇಸ್ ಮಾಡಿದ್ಮೇಲೆ ಅವರು ಆ ಪರ್ಸನ್ನು ಆ ಸರೌಂಡಿಂಗಲ್ಲಿ ಯಾರು ಇದ್ದಾರೆ, ಎಂಥ ಮನುಷ್ಯರು ಇದ್ದಾರೆ ಅಂತ ಗೊತ್ತಾದ ಮೇಲೆ ತಾನೇ ನಿಮ್ಮ ಹತ್ರಕ್ಕೆ ಬರ್ತಾ ಇರೋದು. ಅಲ್ಲಿ ಲೈಫ್ ಅನ್ನೋದು ಚೆನ್ನಾಗಿದೆ ಅಂತ ಅಂದರೆ ನಿಮ್ಮ ಹತ್ರಕ್ಕೆ ಬರ್ತಾ ಇದ್ರಾ? ಚೆನ್ನಾಗಿ ಯೋಚನೆ ಮಾಡಿ. ಈ ಥರ ಮಾಡಿದಾಗ ಆ ಪರ್ಸನ್ ನಾವೇನಕ್ಕೆ ಸ್ಟೆಪ್ ತಗೋಬೋದು, ನೀವೇನಕ್ಕೆ ಸ್ಟೆಪ್ ಅನ್ನೋದು ತಗೋಬಾರ್ದು ಹೇಳಿ. ಅದಕ್ಕೆ ನನ್ನ ಪರ್ಸನ್ ಬಂದಿದ್ದಾರೆ ಅಂತ ಹ್ಯಾಪಿಯಾಗಿ ಹೋಗೋದಕ್ಕಿಂತ ಈ ಪರ್ಸನ್ ಏನಕ್ಕೆ ಬರ್ತಾ ಇದ್ದಾರೆ, ಯಾಕೆ ಬರ್ತಾ ಇದ್ದಾರೆ, ಇಷ್ಟು ದಿನ ಇಲ್ದಿರೋ ಪ್ರೀತಿ ಈಗೇನಕ್ಕೆ ತೋರಿಸ್ತಾ ಇದ್ದಾರೆ, ಹಾನೆಸ್ಟಿನ ಇಲ್ಲ ಅಂತ ಹಾನೆಸ್ಟ್ ಅಲ್ವಾ ಅಂತ ಒಂದು ಸೆಕೆಂಡ್ ಯೋಚನೆ ಮಾಡಿ. ನಿಮ್ಮ ಲೈಫ್ನ ನೀವು ಇನ್ನೊಬ್ರು ಕೈಗೆ ಕೊಡಬೇಕು ಅಂದಾಗ ಯೋಚನೆ ಮಾಡಿ. ಏನಕ್ಕೆ ಅಂತ ಅಂದರೆ ಸದ್ಯಕ್ಕೆ ನಿಮ್ಮ ಪರ್ಸನ್ ಅಲ್ಲಿ ಪ್ರಾಬ್ಲಮ್ಸ್ ಇದೆ ಅಂತ ಇಲ್ಲಿ ನಿಮ್ಮಕ್ಕೋಸ್ಕರ ಬರ್ತಾ ಇರೋದು. ಒಂದು ಫ್ಯಾಮಿಲಿ ಆಗಿದೆ ಅಂತ ಅಂದರೆ ಚೆನ್ನಾಗಿರ್ತೀವಿ. ಏನಕ್ಕೆ ಅಂತ ಅಂದರೆ ಪ್ರೀವಿಯಸ್ಸಲ್ಲಿ ನೀವು ಈ ಥರ ಇಬ್ಬರೂ ಚೆನ್ನಾಗಿ ಒಬ್ರಿಗೊಬ್ರು ಹೆಲ್ಪ್ ಮಾಡ್ಕೊಂಡಿರೋ ಅಂಥ ಪರ್ಸನ್ಸ್ ಆಗಿರೋ ಒಂದು ಕಾರಣದಿಂದನೇ ನಿಮ್ಮ ಲೈಫಲ್ಲಿ ನಿಮ್ಮ ಪರ್ಸನನ್ನು ಅವರು ಬರ್ತಾ ಇದ್ದಾರೆ. ಅದಕ್ಕೋಸ್ಕರನೇ ಇಲ್ಲಿ ನೀವು ನೋಡಿದ್ರೆ ನೋಡಿ, ಕೆಲವೊಬ್ಬರಂತೂ ಬೇಜಾರು ಮಾಡಿಕೊಂಡು ಜೀವನದಲ್ಲಿ ಏನು ಮಾಡ್ಕೊಂಡಿದ್ದೀರಾ, ಯಾರು ಬೇಡಪ್ಪ ಅಂತ ನೀವು ಸ್ಟಾಪ್ ಆಗಿಬಿಟ್ಟಿದ್ದೀರಾ. ನೀವು ಸ್ಟಾಪ್ ಆಗಿ ನಿಮ್ಮಷ್ಟಿಗೆ ನೀವು ಎಂಜಾಯ್ ಮಾಡ್ತಾ ಇರೋದಕ್ಕೆ ಆ ಪರ್ಸನ್ ರಿಟರ್ನ್ ಆಗ್ತಾ ಇರೋದು ನಿಮ್ಮ ಲೈಫಲ್ಲಿ. ಏನಕ್ಕೆ ಅಂತ ಅಂದರೆ ಪ್ರತಿಯೊಂದು ಅವನ್ನ ಕೂಡಿಸ್ಬಿಟ್ಟು ಇನ್ನು ಪಾಪ ನೀವೆಲ್ಲ ಸರ್ವ್ ಮಾಡ್ತೀರಲ್ವಾ, ಆ ಸರ್ವ್ ಮಾಡಿಸ್ಕೊಳೋಕ್ಕೋಸ್ಕರ ಅಲ್ಲಿ ಎಲ್ಲಿ ಹೋಗಿದ್ದಾರೋ ಅಲ್ಲಿ ಸಿಚುವೇಶನ್ ಎಂಡ್ ಮಾಡಿಕೊಂಡು ನಿಮ್ಮ ಲೈಫಲ್ಲಿ ನ್ಯೂ ಸ್ಟಾರ್ಟಪ್ ನ್ಯೂ ಬಿಗಿನಿಂಗ್ ಅನ್ನೋದು ಮಾಡೋದಕ್ಕೆ ಆ ಪರ್ಸನ್ ಬರ್ತಾ ಇರೋದು. ಓಕೆನಾ? ಕ್ಲಿಯರ್ ಆಗಿದೆ? ನಾನು ಹೇಳಿದ್ದೀನಲ್ವ ನಮ್ಮ ಟಾಪಿಕ್ಕು ಏನಂತ, ನಿಮ್ಮ ಮನಸ್ಸಲ್ಲಿರುವಂತಹ ಪರ್ಸನ್ ಎಲ್ಲಿ ದೂರ ಹೋದ್ಮೇಲೆ ಓಕೆನಾ ಏನಕ್ಕೆ ಮತ್ತೆ ರಿಟರ್ನ್ ಆಗ್ತಾ ಇದ್ದಾರೆ ನಿಮ್ಮ ಜೀವನದಲ್ಲಿ ಅಂತ ನಾನು ಕೇಳಿರೋ
ನಾನೇ ಟಾಪಿಕ್ ತಗೊಂಡಿರೋದು. ಸೊ ನೀಟಾಗಿ ನೋಡಿ ಕಾರ್ಡ್ಸ್ ಎನರ್ಜಿ ಸಮೇತ ಎಷ್ಟು ಆ್ಯಕ್ಯುರೇಟಾಗಿ ಬಂದಿದೆ. ಸೊ ಐ ಕ್ಲೈಮ್ ದಿಸ್ ಪಾಸಿಟಿವ್ ಎನರ್ಜಿ ಅಂತ ಹಾಕ್ಕೊಳ್ರಿ. ಆದರೆ ಒಂದು ವಿಷಯ ಮತ್ತೆ ಹೇಳ್ತಾ ಇದ್ದೀನಿ, ಕೆಲವೊಬ್ಬರು ರಿಯಲಿ ಹೀಲಿಂಗ್ ಆಗಿಬಿಟ್ಟಿದ್ದೀರಾ. ನಮಗೆ ಯಾರಂತೂ ರೀಡಿಂಗ್ ತಗೊಂಡಿದ್ದಾರೋ ಅವ್ರು ನಮ್ಗೆ 100% ಗೊತ್ತಾಗ್ತಾ ಇದೆ. ಮತ್ತೆ ಹೋಗ್ಬಿಟ್ಟು ಮತ್ತೆ ಅಯ್ಯೋ ನನ್ನ ಜೀವನ ಅಂತ ಮತ್ತೆ ಬೂದಿದಲ್ಲಿ ಹಾಕೋ ಥರ ಮಾಡಬೇಡಿ. ಬೂದಿದಲ್ಲಿ ನೀರು ಹಾಕಿದ್ರೆ ಮತ್ತೆ ತಗೊಳಕ್ಕಾಗುತ್ತಾ ನೀರು ಅನ್ನೋದು? ಹಾಗಲ್ಲ, ಫುಲ್ ಡ್ರೈ ಆಗಿಬಿಡುತ್ತೆ ಅದರಲ್ಲಿ. ಸೊ ಮತ್ತೆ ನಿಮ್ಮ ಲೈಫಲ್ಲಿ ಮತ್ತೆ ಆ ಪರ್ಸನ್ ಹೇಳೋ ಮಾತುಗಳೇ ನಂಬಿ ಬಿದ್ದಿದ್ದೀರಾ ಅಂತ ಅಂದರೆ ಎಷ್ಟು ಸಾರಿ ಎದ್ದೋದಕ್ಕಾಗುತ್ತೆ? ಎಷ್ಟು ಸಾರಿ ಹೆಲ್ಪ್ ಮಾಡೋರು ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರನೇ ನಿಮಗೂ ಒಂದು ಲೈಫ್ ಇದೆ, ನೀವು ಅದನ್ನು ವೇಸ್ಟ್ ಮಾಡಿಕೊಂಡು ಬಾಧೆ ಬೀಳಬೇಡಿ ದಯವಿಟ್ಟು. ಓಕೆನಾ? ಆ ಥರ ನಿಮಗೆ ಇದೆ ಅಂತ ಅಂದಾಗ ಸಿಚುವೇಶನ್ ಅನ್ನೋದು ಈ ಥರ ನಿಮಗೆ ದೊಡ್ಡವರಾಗಲಿ, ಇಲ್ಲ ಅಂತ ಅಂದರೆ ಪೇರೆಂಟ್ಸ್ ಸಪೋರ್ಟ್ ಆಗಲಿ, ಇಲ್ಲ ಫ್ರೆಂಡ್ಸ್ ಸಪೋರ್ಟ್ ಆಗಲಿ, ಇಲ್ಲ ನಿಮಗೆ ಒಳ್ಳೆ ಆಗಿ ಗೈಡೆನ್ಸ್ ಕೊಡೋ ಅಂಥ ಯಾವ ಪರ್ಸನ್ಸ್ ಆದರೂ ಸಮೇತ ಅಂತ ಅವ್ರ ಡೆಸಿಷನ್ನೇ ತಗೊಳ್ರಿ. ಅಷ್ಟೇ ಹೊತ್ತು ಈ 50-50 ಆ ಥರ ಈ ಥರ ನಾರದ ಥರ ಇದು ಮಾಡ್ತಾರಲ್ಲ ಅಂತ ಅವ್ರ ಮಾತುಗಳನ್ನ ನಂಬಿ ಮತ್ತೆ ನಿಮ್ಮ ಲೈಫನ್ನ ಸ್ಪಾಯ್ಲ್ ಮಾಡ್ಕೊಳಕ್ಕೆ ದಯವಿಟ್ಟು ಯಾರೂ ಹೋಗಬೇಡಿ. ಇದು ಜೆಂಡರ್ ಕ್ಯಾಲ್ಕುಲೇಷನ್ಸ್ ಏನೂ ಮಾಡ್ತಿಲ್ಲ, ಮೇಲಾ ಫಿಮೇಲಾ ಅಂತ. ಎಲ್ಲರಿಗೂ ಯಾರಂತೂ ಈ ಥರ ಸಿಚುವೇಶನ್ಸ್ನ ಫೇಸ್ ಮಾಡಿದ್ದೀರೋ ಅಂತ ಪ್ರತಿಯೊಬ್ಬರಿಗೂ ಹೇಳ್ತಾ ಇದ್ದೀನಿ. ಓಕೆನಾ? ದಯವಿಟ್ಟು ನಮ್ಮ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಲೈಕ್ ಮಾಡಿ, ಶೇರ್ ಮಾಡಿ. ಈ ಥರ ಮಾಡೋದ್ರಿಂದ ನಮ್ಮ ವಿಡಿಯೋ ಅನ್ನೋದನ್ನು ಇನ್ನೂ ಸ್ವಲ್ಪ ಜನಕ್ಕೆ ರೀಚ್ ಆಗೋ ಥರ ಆಗುತ್ತೆ. ಅವರಲ್ಲಿ ಏನಾದರೂ ನಾನು ಹೇಳಿರೋ ರೀಡಿಂಗ್ ಅನ್ನೋದು ಅವ್ರಿಗೆ ಏನಾದರೂ ರೆಸಿಗ್ನೇಟ್ ಆಗಿದೆ ಅಂತ ಅಂದರೆ ಕಾಲ್ ಮಾಡ್ತಾರೆ. ಅವ್ರಿಗೆ ಏನಾದರೂ ಏನಕ್ಕೆ ಅಂತ ಅಂದರೆ ನನ್ನ ಹತ್ರ 555 ರೂಪೀಸೇ ಚಾರ್ಜ್ ಇರೋದ್ರಿಂದ ಅವ್ರಿಗೆ ಈಸಿಯಾಗಿ ತಗೋಬೋದು ರೀಡಿಂಗ್ಸ್ ಅನ್ನೋದು. ಸೊ ಅಟ್ಲೀಸ್ಟ್ 1 ಅವರ್ ಮಾತಾಡೋದ್ರಿಂದ ನಾವು ಹೇಳೋ ಮಾತುಗಳಿಂದ ಯೋಚನೆ ಮಾಡಿಕೊಂಡು ಅವ್ರ ಲೈಫ್ನ ಅವ್ರು ಸರಿಪಡಿಸೋ ಅವಕಾಶ ಅನ್ನೋದನ್ನು ಜಾಸ್ತಿ ಇದೆ. ಅದಕ್ಕೋಸ್ಕರನೇ ನೋಡಿ ಅಮ್ಮ, ಒಂದು ಶಾಪಿಂಗ್ ಮಾಲ್ಗೆ ಹೋಗಿದ್ದೀವಿ, ಒಂದು ಹೋಟೆಲೋ ರೆಸ್ಟೋರೆಂಟೋ ಹೋಗಿದ್ದೀವಿ ಅಂತ ಅಂದರೆ ಒಂದು ಸಾತಿಗೆ 600-800 ತಿಂತೀರಾ, 800 ಸ್ಪೆಂಡ್ ಮಾಡ್ತೀರಾ ಅಂತ ಅಂದರೆ ಇಲ್ಲಿ ನಿಮ್ಮ ಲೈಫ್ನ ನೀವು ಟರ್ನ್ ಮಾಡ್ಕೊಳೋಕ್ಕೋಸ್ಕರ 555 ರೂಪೀಸ್ ಇಟ್ಟು ಎಲ್ಲ 1 ಅವರು ನೀವು ಮನಸ್ಸನ್ನ ನೆಮ್ಮದಿ ಮಾಡಿಕೊಂಡ್ರೆ ಏನು ತಪ್ಪಿದೆ? ಹೌದಾ? 50-50ದಲ್ಲಿ ಇದ್ದು ಜಾಬ್ಗೆ ಹೋಗ್ದಂಗೆ ಇಲ್ಲಿ ಕೆಲಸ ಅನ್ನೋದು ಕಂಪ್ಲೀಟ್ ಮಾಡ್ಕೊಂಡಂಗೆ ಹೆಡ್ಡೇಕ್ ತಗೊಂಡು ನಿಮ್ಮ ಲೈಫ್ನ ನೀವೇ ಸ್ಪಾಯಿಲ್ ಮಾಡ್ಕೊತ ಈ ಸ್ಟ್ರಗಲ್ಗಿಂತಾನು ಒಂದು ಸಾರಿ ಕ್ಲಾರಿಟಿ ತಗೋಬಿಟ್ರೆ ನಿಮ್ಮ ಲೈಫಲ್ಲಿ ನೀವು ಹೇಗಿರಬೇಕು ಅಂತ ನಾವು ಕೊಡೋ ಗೈಡೆನ್ಸಿಂದ ನಿಮಗೆ ತುಂಬ ಹೆಲ್ಪ್ಫುಲ್ ಅನ್ನೋದು ಆಗುತ್ತೆ. ಯಾರಾದರೂ ಬೇಕಾಗಿರೋರು ಕಾಲ್ ಮಾಡಿ, ಇಲ್ಲ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ. ಓಕೆನಾ? 3 ಕ್ವಶನ್ಸ್ ಆದರೆ 311 ರೂಪೀಸ್ ಆಗುತ್ತೆ, ಇಲ್ಲ ಅರೌಂಡ್ 10 ಕ್ವಶನ್ಸ್ವರೆಗೂ ಆದರೆ 333 ರೂಪೀಸ್ ಆಗುತ್ತೆ. ಇಲ್ಲ ಅಕ್ಕ ನಾವು ಮಾತಾಡಿ ಕ್ಲಾರಿಟಿಯಾಗಿ ಡೆಸಿಷನ್ ತಗೊತೀವಿ ಅನ್ನಂಗಿದ್ರೆ 555 ರೂಪೀಸ್ ಚಾರ್ಜ್ ಆಗುತ್ತೆ. ಸೊ ನಿಮಗೆ ಈ 3 ಆಫರ್ಸಲ್ಲಿ ಯಾವ ಆಫರ್ ಆದ್ರೂ ನೀವು ಚೂಸ್ ಮಾಡ್ಕೋಬೋದು, ಅದು ನಿಮ್ಮ ಚಾಯ್ಸೇ. ಓಕೆನಾ? ಇಟ್ ಈಸ್ ಆಲ್ ಫಾಸ್ಟ್ ಟುಡೇ. ಬಾಯ್.